ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿ ಅಂತ್ಯವಾಗಿದೆ. ದಾಳಿಯನ್ನು ಕಂಪ್ಲೀಟ್ ಮಾಡಿ ಇಡಿ ಅಧಿಕಾರಿಗಳು ಹೊರಟಿದ್ದಾರೆ. ಸಿದ್ಧಾರ್ಥ ಕಾಲೇಜಿಂದ ಇಡಿ ಅಧಿಕಾರಿಗಳೆಲ್ಲರೂ ಕೂಡ ಇದೀಗ ಹೊರಟಿದ್ದಾರೆ. ಒಟ್ಟು 27 ಗಂಟೆಗಳ ಕಾಲದ ಒಂದು ಕಾರ್ಯಾಚರಣೆಯನ್ನು ಇವರು ಮಾಡಿದ್ರು. 27 ಗಂಟೆ ತೆಗೆದುಕೊಂಡಿದ್ದಾರೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸಾಕಷ್ಟು ಲೆಕ್ಕಪತ್ರಗಳು ಅದು ಇದು ಬಂದಿದ್ದಂಥ ಆರೋಪಗಳು, ಹಣಕಾಸಿನ ಅಕ್ರಮ ಇಂಥೆಲ್ಲ ಆರೋಪಗಳಿತ್ತಲ್ಲ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಇಷ್ಟು ದಾಖಲೆಗಳನ್ನು ಹೊತ್ಕೊಂಡೆ ಅವರು ಹೋಗಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಪರಿಶೀಲನೆ ಮಾಡಿದರು ಅಧಿಕಾರಿಗಳು. ಇವತ್ತು ಮತ್ತೆ ಬೆಳಗ್ಗೆ 6 ಗಂಟೆಯಿಂದ ಪರಿಶೀಲನೆ ಶುರು ಮಾಡಿಕೊಂಡ್ರು. ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂತಹ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ, ಹೆಗ್ಗೆರೆ ಬಳಿ ಇರತಕ್ಕಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಖ್ಯಾತಸಂದ್ರದ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪರಿಶೀಲನೆ ಆಯಿತು. ಅಂದರೆ ಇಲ್ಲಿ ಮೆಡಿಕಲ್ ಸೀಟ್ಗಳ ಅಕ್ರಮ, ಹಾಗೆ ಹೀಗೆ ಸೀಟ್ಗಳ ಅಕ್ರಮ, ಅದರಲ್ಲಿ ಬಂದಿರತಕ್ಕಂಥ ಹಣ, ಅಕ್ರಮ ವರ್ಗಾವಣೆ ಎಲ್ಲ ವಿಚಾರಗಳು ಕೂಡ ಆರೋಪಗಳಿರ್ತಾವಲ್ವ, ಅದಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿರೋದು. 2019 ಅಕ್ಟೋಬರ್ 11ನೇ ತಾರೀಕು ಮೆಡಿಕಲ್ ಸೀಟು ಅಕ್ರಮದ ಆರೋಪದ ಹಿನ್ನೆಲೆಯಲ್ಲಿ IT ರೇಡ್ ಆಗಿತ್ತು. ಸಿದ್ಧಾರ್ಥ ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ದಾಳಿ ಇದು. ಸೀಟ್ ಹೆಚ್ಚಿನ ಮೊತ್ತಕ್ಕೆ ಇವರು ಮಾರ್ಕೊಂಡಿದ್ದಾರೆ, ದಾಖಲಾತಿ ಮಾಡ್ಕೊಂಡಿದ್ದಾರೆ, ಜಾಸ್ತಿ ಬೆಲೆಗೆ ಜಾಸ್ತಿ ಹಣಕ್ಕೆ ಅದನ್ನು ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಇತ್ತು. ಕೋಟ್ಯಂತರ ರೂಪಾಯಿ ಅಕ್ರಮ ಸಂಪಾದನೆ ಆಗಿದೆ ಅಂತ ಆರೋಪ, ತೆರಿಗೆ ವಂಚನೆ ಮಾಡಿರ್ತಕ್ಕಂಥ ಆರೋಪ. ದಾಳಿ ವೇಳೆ ಪರಮೇಶ್ವರ್ ಮನೆಯಲ್ಲಿ 70 ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು. ಅದಾದ ಮೇಲೆ ಪರಮೇಶ್ವರ್ ಅಣ್ಣನ ಮಗನಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡಿದರು. IT ದಾಳಿ ವೇಳೆ ಸಿಕ್ಕ ಮಾಹಿತಿಯನ್ನು EDಗೆ IT ಹೇಳಿತ್ತು. ಈ ಥರ ನಾನು ಇವ್ರ ಮನೇಲಿ ರೈಡ್ ಮಾಡಿದಾಗ ಇಂಥೆಲ್ಲ ಮಾಹಿತಿಗಳು ನನಗೆ ಸಿಕ್ಕಿದೆ ಇವ್ರ ಮನೆಯಲ್ಲಿ, ತಾವು ಪರಿಶೀಲಿಸಿ ಇದ್ರ ಬಗ್ಗೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣದ ಅಕ್ರಮ ವರ್ಗಾವಣೆ ಆಗಿದ್ದಾಗ ಮಾತ್ರ EDಯಲ್ಲಿ ಇಂಟರ್ಫೇರ್ ಆಗುತ್ತೆ. ಆ EDಗೆ ಈ ಥರ ಹೇಳೋದು ಯಾರು ಅಂದರೆ IT ಇಂದ ಮಾಹಿತಿ ಬರುತ್ತೆ. ಕೆಲವರು ದೂರು ಕೂಡ ಕೊಡಬಹುದು, ದೂರು ಕೂಡ ನೆರವು ಕೊಡಬಹುದು EDಗೆ. ಇಲ್ಲಿದ್ರೆ IT ದಾಳಿ ಮಾಡಿದಾಗ ತನಗೇನು ಸಿಕ್ತೋ ಅದರ ಬಗ್ಗೆ, ಇಲ್ಲೇನೋ ಅಕ್ರಮ ಹಣದ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನನಗೆ ಅನುಮಾನ ಇದೆ, ನೀವು ಚೆಕ್ ಮಾಡ್ಕೊಳ್ಳಪ್ಪ ಅಂತ EDಗೆ ಅದು ಬರೆದು ಬಿಡ್ತಾರೆ. ಸೊ ಆಗ ED ಅಧಿಕಾರಿಗಳು ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ECIR ದಾಖಲಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಶಿಕ್ಷಣ ಸಂಸ್ಥೆಯಲ್ಲಿ 2-3 ವರ್ಷಗಳ ದಾಖಲಾತಿ ಪರಿಶೀಲನೆ ಆಗಿದೆ. ಇಲ್ಲಿ ಕಳೆದ ವರ್ಷ ಹಾಗೂ ಈ ವರ್ಷದ ದಾಖಲಾತಿಗಳೆಷ್ಟು ಎಂಬ ಮಾಹಿತಿ ಪಡೆದುಕೊಂಡಿದ್ದಾರೆ. ಹೆಚ್ಚುವರಿ ಅಡ್ಮಿಷನ್, ಹೆಚ್ಚಿನ ಮೊತ್ತಕ್ಕೆ ಅಡ್ಮಿಷನ್ ಮಾಡಿಕೊಂಡಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ED ಅಧಿಕಾರಿಗಳು.